ಏನ್ ಅನ್ಕೊಂಡಿದ್ದೀರಾ ನಿಮ್ಮ ಮನ್ಸಲ್ಲಿ? ಏನ್ ನಿಮ್ ಉದ್ದೇಶ? ಯಾಕೆ ನಿರೋಷ ಹಾಗೆ ಕೇಳ್ತಿದ್ಯಾ? ಯಾಕೆ ಅಂತ ನಿಮಗ್ ಗೊತ್ತಿಲ್ವಾ? ಇತ್ತೀಚೆಗೆ ನನ್ನ ತಂದೆ ಜೊತೆ ತುಂಬಾ ಸಲಿಗೆಯಿಂದ ಇದ್ದೀರಾ. ನೀನು ಅನ್ಕೊಂಡ ಹಾಗೆ ನನ್ನ ಮನಸ್ಸಲ್ಲಿ ಯಾವ ಭಾವನೆಗಳು ಇಲ್ಲ. ನಿಮ್ಮ ತಂದೆ ಮನಸ್ಸಲ್ಲಿ ಹಾಗೇನಾದರೂ ಇದ್ದರೆ ನನಗೆ ಗೊತ್ತಿಲ್ಲ. ಬೇಕಿದ್ರೆ ಹೋಗಿ ಅವ್ರನ್ನೇ ಕೇಳು. ಕೇಳ್ತೀನಿ, ಆದ್ರೆ ಅದಕ್ಕೂ ಮುಂಚೆ ನಿಮ್ಮ ವಯಸ್ಸಿಗೆ ತಕ್ಕಂಗೆ ನೀವಿರೋದನ್ನ ಕಲ್ತ್ಕೊಳ್ಳಿ. ನನ್ನ ವಯಸ್ಸಿನ ಪಾಠ ಮಾಡ್ತಿದ್ದೆ ನನಗೆ ನಿರೋಷ. ನಾನು ನಿಮ್ಮ ತಂದೆ ಜೊತೆ ಸ್ನೇಹ ಮಾಡಿರೋದು ಆರ್ತಿ ವಿರುದ್ಧ ಸೇಡು ತೀರಿಸ್ಕೊಳ್ಳೋದಕ್ಕೆ ಮಾತ್ರ. ಅದು ಬಿಟ್ಟು ನಿಮ್ಮ ತಂದೆನ ಪಡ್ಕೊಳ್ಳೋ ಅಂಥ ಯಾವ ಉದ್ದೇಶನೂ ನನಗಿಲ್ಲ. ಈ ಅರ್ಪಿತಾ ಏಣಿ ಹಾಕಿರೋದು ಆಕಾಶಕ್ಕೆ ಹೊರತು ಚಪ್ರಕ್ಕಲ್ಲ. ನನ್ನ ಮನಸ್ಸು ಯಾವತ್ತಿದ್ರೂ ಆ ಸೂರ್ಯಂಗೆ ಮಾತ್ರ. ನಿಮ್ಮ ತಂದೆ ಮೇಲೆ ಅಪ್ಪಿ ತಪ್ಪಿ ಕೂಡ ನಾನು ಯಾವತ್ತೂ ಆಸೆ ಪಟ್ಟಿಲ್ಲ. ಒಂದು ವೇಳೆ ನಿಮ್ಮ ತಂದೆ ನನ್ನ ಮೇಲೆ ಆಸೆ ಪಟ್ಟರೆ ಅವತ್ತೇ ಆ ಕ್ಷಣನೇ ನಾನು ಈ ಮನೆ ಬಿಟ್ಟು ಹೊರಟೋಗ್ತೀನಿ. ನರಸಿಂಹ, ನಾನು ನಿನಗೋಸ್ಕರ ಕಾಯ್ತಿದ್ದೆ. ನಾನು ಇದು ಕೆಲಸ ಮಾಡ್ದ್ಯಾ? ಅಮ್ಮನ ಫಾಲೋ ಮಾಡ್ದ? ರಂಜಿತ್ ಎಲ್ಲಿ ಅಂತ ಗೊತ್ತಾಯ್ತಾ? ಹೇಳ್ದಾಗೆ ಅಮ್ಮನ್ನ ಮೀಟ್ ಮಾಡೋದಕ್ಕೆ ಡೈಲಿ ಡ್ಯೂಟಿ ಆಗ್ತಾನೆ ಇದೀನಿ ಕಣೋ. ರಂಜಿತ್ನ ಮೀಟ್ ಮಾಡೋದಕ್ಕೆ ಅಮ್ಮ ಹೋಗ್ತಾ ಇಲ್ಲ. ಏನು ಹೇಳ್ತಿದ್ದೆ ಮಗ? ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಅಮ್ಮ ರಂಜಿತ್ನ ಮೀಟ್ ಮಾಡೋದಕ್ಕೆ ಹೋಗ್ಲೇಬೇಕು. ನೀನು ಸರಿಯಾಗಿ ನೋಡ್ದೇನಪ್ಪ? ಹೋಗಿಲ್ಲ ಅಂತ ಹೇಳ್ತಿಲ್ವೇನೋ. ನೀನು ಮನೆಗೆ ನುಗ್ಗಿ ರಂಜಿತ್ ವಿಷಯ ಪ್ರಸ್ತಾಪ ಮಾಡಲಿಲ್ಲ ಅಂದಿದ್ರೆ ಆರ್ತಿ ಅಮ್ಮ ರಂಜಿತ್ನ ಮೀಟ್ ಮಾಡೋದಕ್ಕೆ ಹೋಗಿರೋರು. ನೀನು ಕೈಯಾರ ನೀನೇ ಮಾಡಿ ನನಗೆ ಬೈದ್ರೆ ನಾನೇನೋ ಮಾಡಲಿ? ಅದೇನಾದರೂ ಸರಿ, ಆ ಬಡ್ಡಿ ಮಗ ರಂಜಿತ್ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಾಗಬೇಕು. ಅವನಿಗೆ ಒಂದು ಗತಿ ಕಾಣಿಸೋ ತನಕ ನನಗೆ ಸಮಾಧಾನ ಇಲ್ಲ ಕಣೋ. ಅದೇ ನೀನು ತುಂಬ ದುಡುಕ್ತಿದ್ಯಾ ಕಣೋ. ಸಾಕ್ಷಿನ ಕಳ್ಕೊಂಡು ರಂಜಿತ್ತು ತುಂಬ ನೊಂದಿದ್ದಾರೆ. ಅವ್ನ ಪಾಡ್ಗೆ ಅವನಿದ್ದಾನೆ ತಾನೇ. ಅವನ ತಂಟೆಗೆ ಯಾಕೆ ಹೋಗ್ತಿದ್ಯಾ? ಇದುವರೆಗೂ ಎಲ್ಲಿದ್ದಾನೆ ಏನು ಎತ್ತ ಅಂತ ಗೊತ್ತಿಲ್ಲ. ಅವನೇನಾದರೂ ನಿನ್ನ ತಂಟೆಗೆ ಬಂದಿದ್ದಾನಾ? ಆಗಿದ್ದ ಮೇಲೆ ಅವನ ಮೇಲೆ ಯಾಕೋ ದ್ವೇಷ ಸಾಧಿಸ್ತಿದ್ಯಾ ನೀನು? ನರಸಿಂಹ, ನಾನು ಅವನ್ನ ಕ್ಷಮಿಸಿ ಸುಮ್ಮನೆ ಬಿಡು ಅಂತೀಯ? ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನ್ನ ತಂಗಿನ ನನ್ನಿಂದ ದೂರ ಮಾಡಿದ ಪಾಪಿ ಕಣೋ ಅವನು. ನನ್ನ ಮೇಲೆ ನನ್ನ ತಂಗಿ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ಲು ಕಣೋ. ನನ್ನ ತಾಯಿ ಸ್ಥಾನ ತುಂಬಿದ್ಲು ಕಣೋ ಅವಳು. ನಾನೇನಾದ್ರೂ ಅವಳಿಗೆ ಬೈದ್ರೆ ಒಂದು ತಾಯಿ ತನ್ನ ಮಗುನ ಹೇಗೆ ಹುಡ್ಕೊಂಡು ಹೋಗ್ತಾಳೋ ಹಾಗೆ ಹುಡ್ಕೊಂಡ್ ಬರ್ತಿದ್ಲು ಕಣೋ ನನ್ನ. ಅವಳು ಇಲ್ದೆ ನನಗೆ ಅನಾಥ ಅನಿಸ್ತಿದೆ ಕಣೋ. ನನ್ನ ಈ ಪರಿಸ್ಥಿತಿಯಲ್ಲಿ ಅವಳು ನೋಡಿದ್ರೆ ಎಷ್ಟು ಗೋಳಾಡೋಳೋ ಏನೋ. ಸಮಾಧಾನ ಮಾಡ್ಕೊಳ್ಳೋ ಮಗ. ನಿನ್ನ ತಂಗಿನ ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ ನನಗೆ ಗೊತ್ತು. ಅವಳು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ಲು ಅಂತ ಗೊತ್ತು. ಆದರೆ ವಿಧಿ ಏನು ಮಾಡೋಕ್ಕಾಗಲ್ಲ, ಕರ್ಕೊಬಿಡ್ತು. ವಿಧಿ ಅಲ್ಲ ಮಗ, ಅರ್ಪಿತಾ. ಅರ್ಪಿತಾ ಮತ್ತೆ ರಂಜಿತ ನಾನ್ ಮಾತ್ರ ಸುಮ್ಮನೆ ಬಿಡಲ್ಲ. ಅವನ್ನ ಕೊಂದು ನನ್ನ ತಂಗಿ ಆತ್ಮಕ್ಕೆ ನಾನ್ ಶಾಂತಿ ಕೊಡ್ತೀನಿ. ಮತ್ತೀಗ ರಂಜಿತ್ ಎಲ್ಲಿದ್ದಾನೆ ಅಂತ ಕಂಡುಹಿಡಿಯೋದು? ಮಗ, ಒಂದು ದಾರಿ ಮುಚ್ಚಿದೆ ಅಂದ್ರೆ ಎಲ್ಲ ದಾರಿ ಮುಚ್ಚಿದೆ ಅಂತಲ್ಲ ಅರ್ಥ. ಅದೇನೇ ಆದ್ರೂ ಸರಿ, ನಾ ರಂಜಿತ್ನ ಹುಡುಕ್ತೀನಿ, ಕಂಡು ಹಿಡ್ದೇ ಹಿಡ್ತೀನಿ. ಹೇಳಿ, ನಾನು ಹೇಳ್ದಂಗೆ ಆಟೋನ ಫಾಲೋ ಮಾಡ್ಕೊಂಡು ಹೋದ್ರಾ? ಹೌದು ಸರ್. ಸರಿ, ಅಡ್ರೆಸ್ನ ಮೆಸೇಜ್ ಮಾಡಿ. 5 ಮಿನಿಟ್ಸಲ್ಲಿ ಅಲ್ಲಿ ಇರ್ತೀನಿ. ಸರಿ ಸರ್. ಅರ್ಪಿತಾ, ಅರ್ಪಿತಾ ಎಲ್ಲಿಗೆ ಹೋಗ್ತಿದ್ಯಾ? ಹೀಗೆ ಕೋಪ ಮಾಡ್ಕೊಂಡು ನಿಂತ್ಕೋ ಪ್ಲೀಸ್. ಇನ್ನೇನು ಮಾಡಲಿ? ನೀವು ಮಾಡಿದ ಕೆಲಸಕ್ಕೆ ನಿರೋಷ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾಳೆ. ಪ್ರತಿ ಹೆಜ್ಜೆಗೂ ನನ್ನ ಅನುಮಾನದಿಂದ ನೋಡ್ತಾಳೆ. ನನ್ನಿಂದ ಇಲ್ಲಿರೋದಕ್ಕಾಗಲ್ಲ. ಅರ್ಪಿತಾ ನೋಡು ಪ್ಲೀಸ್. ಹೀಗೆ ಕೋಪ ಮಾಡ್ಕೊಂಡು ಹೋಗೋದ್ರಿಂದ ನನ್ನ ಜೀವನದಲ್ಲಿರೋ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತಾ? ಪ್ಲೀಸ್ ಹೋಗಬೇಡ. ನೀನು ಹೀಗೆ ಕೋಪ ಮಾಡ್ಕೊಂಡು ಹೋಗೋದ್ರಿಂದ, ನನ್ನ ಮಗಳ ಮೇಲೆ ಬೇಸರ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಹೇಳು? ನೋಡು ಅರ್ಪಿತಾ, ಜೀವನದಲ್ಲಿ ನಾನು ಮದುವೆ ಆಗಿನೂ ಒಬ್ಬಂಟಿ, ನೀನು ಮದುವೆ ಆಗದೆ ಒಬ್ಬಂಟಿ.
ನಾವಿಬ್ಬರು ಈಗ ಮದುವೆ ಆದರೆ ಮುಂದೆ ಜೀವನದಲ್ಲಿ ಸುಖವಾಗಿರ್ಬೋದು. ಆ ಸೂರ್ಯನ ನಂಬ್ಕೊಂಡು ಎಷ್ಟು ದಿವಸ ಅಂತ ಕಾಲ ಕಳೀತೀಯಾ? ಹಿಡ್ತಾ ಇರಲಿ ನಿಮ್ಮ ಮಾತಿನ ಮೇಲೆ. ನನ್ನ ಬಗ್ಗೆ ನಿಮಗೆ ಪ್ರತಿಯೊಂದು ವಿಚಾರನೂ ಗೊತ್ತು. ನನ್ನ ಆಸೆ ಆಕಾಂಕ್ಷೆ ಆ ಆರ್ತಿನ ಮಟ್ಟ ಹಾಕಿ ಸೂರ್ಯನ ನನ್ನವನಾಗಿ ಮಾಡ್ಕೊಳ್ಳೋದು ಅಂತ. ನನ್ನ ಬಗ್ಗೆ ಪ್ರತಿಯೊಂದು ವಿಚಾರನೂ ಗೊತ್ತಿದ್ದು ನೀವು ಹೀಗೆ ಪದೇ ಪದೇ ನನ್ನ ಮೇಲೆ ಆಸೆ ಪಡ್ತಾ ಇದ್ರೆ ನನಗಿಲ್ಲಿರೋದಕ್ಕಾಗಲ್ಲ, ಕಷ್ಟ ಆಗತ್ತೆ. ಹೊರಡ್ತೀನಿ. ಅರ್ಪಿತಾ, ನಿಂತ್ಕೋ, ಕೋಪ ಮಾಡ್ಕೋಬೇಡ. ನೋಡು, ಆರ್ತಿ ಮೇಲೆ ಸೂರ್ಯನ ಮೇಲೆ ದ್ವೇಷ ಸಾಧಿಸೋದಕ್ಕೆ ಹಾಗೆ ಸಾಗಿಸೋದಕ್ಕೆ ನನಗೆ ನಿನ್ನ ಸಲಹೆ ಸಹಕಾರ ಬೇಕು. ದಯವಿಟ್ಟು ನಿಂತ್ಕೋ. ನಾನು ಮಾತು ಕೊಡ್ತಾ ಇದ್ದೀನಿ, ನಿನ್ನ ಸುದ್ದಿಗೆ ನಾನು ಬರಲ್ಲ, ನಿನ್ನ ವಿಚಾರಕ್ಕೆ ನಾನು ಬರಲ್ಲ. ಪ್ಲೀಸ್ ಇಲ್ಲೇ ಇದ್ದು ನನ್ನ ಗೈಡ್ ಮಾಡು. ಆಯ್ತು, ಆದರೆ ಒಂದೇ ಒಂದು ಕಂಡೀಷನ್. ಇನ್ನು ಯಾವತ್ತೂ ನನ್ನ ಮದುವೆ ಆಗ್ತೀನಿ ಅಂತ ಹೇಳಬಾರ್ದು. ಆಯ್ತು, ಹೇಳಲ್ಲ. ಓಕೆನಾ? ನನಗೆ ಬೇಕಾಗಿರೋದು ಸೂರ್ಯನ ಪತನ, ಆರತಿ ಅಂತ್ಯ. ನನ್ನ ಮಗ ನನಗೆ ದಕ್ಕಬೇಕು ಅಷ್ಟೇ. ಏಯ್, ಇವತ್ತು ಮಾತ್ರ ಇನ್ನು ಸುಮ್ಮನೆ ಬಿಡಲ್ಲ ಕಣ. ಏಯ್, ನನ್ನ ಅಡ್ಡಕ್ಕೆ ಬಂದು ನನಗೆ ಯಾವಾಗ ಆಗ್ತೀಯಾ? ನಿನ್ ಪೊಲೀಸ್ ಗಿರಿನ ನನ್ನ ಹತ್ರ ತೋರಿಸ್ಬೇಡ. ನೋ, ಕಣ್ಬಿಟ್ಟು ನೋಡೋ, ನಾನು ಪೊಲೀಸ್ ಆಫೀಸರ್ ಆಗಿ ಬರಲಿಲ್ಲ, ಒಬ್ಬ ಮಗನಾಗಿ ಬಂದಿದ್ದೀನಿ. ನಮ್ಮ ತಂದೆ ಮೇಲೆ ಕೈ ಮಾಡ್ತೀಯಾ? ಎತ್ತೋ ಎತ್ತೋ ಕೈಯೇ. ನೀನ್ ಕೈ ಇಟ್ಟಿರೋದು ಬೆಂಕಿ ಮೇಲೆ, ಸುಟ್ಟೋಗ್ತ್ಯಾ. ಮುಚ್ಚ ಬಾಯಿ. ಭೂತ ಹತ್ರ ಭಗವದ್ಗೀತೆ ಕೇಳಿಸ್ಕೊಳಕ್ ಬರ್ಲಿಲ್ಲ ನಾನು. ನಮ್ಮನೆಗೆ ನುಗ್ಗಿ ನಮ್ಮ ತಂದೆಗೆ ಅವಮಾನ ಮಾಡ್ತೀಯ. ನಿಮ್ ತಂದೆಗೆ ಮಾತ್ರ ಅಲ್ಲ, ನಿನಗೂ ಅವಮಾನ ಮಾಡ್ತೀನಿ. ನಮ್ಮಮ್ಮನ ನನ್ನಿಂದ ಕಿತ್ಕೊಂಡು ನನ್ನ ವಿರುದ್ಧ ಎಲೆಕ್ಷನ್ ನಿಲ್ಸಿದ್ರಲ್ಲ, ನಿಮ್ದು ಒಂದು ಜನ್ಮ. ನಾನ್ ರಾಜಕೀಯದ ಬೆಳೆದಲ್ಲಿ ನಿಮ್ ಕೈ ತಡ್ಕೊಳಕ್ ಆಗ್ದೆ. ಅದೆಷ್ಟು ಜನ ಚೂ ಬಿಡ್ತೀರೋ? ಕರ್ಸೋ, ಅದೆಷ್ಟು ಜನ ಕರ್ಸೋ, ಅದೆಷ್ಟು ಜನ ಚೂ ಬಿಡ್ಸೋ. ಈ ತರ ಚೂ ಬಿಡಿಸೋದು, ಫಾಲೋ ಮಾಡಿಸೋದು ನಮ್ಗೆ ಏನ್ ದರ್ದ್ ಬರ್ಲಿಲ್ಲ. ಅಂತದ್ರಿದ್ರು ನಿಂತ ಕೆಲ್ಸ, ನಿಮ್ಮಿಬ್ರದ್ ಕೆಲ್ಸ. ಎಷ್ಟೋ ನಾಟಕ ಆಡ್ತೀಯಾ? ನಮ್ಗೇನ್ ಗೊತ್ತಾಗಲ್ಲ ಅನ್ಕೊಂಡ? ನೀವ್ ಯಾರನ್ನ ಹಿಂದೆ ಕಟ್ಕೊಂಡು ಓಡಾಡ್ತೀರಿ ಅಂತ ನನ್ಗೆ ಗೊತ್ತಾಗಲ್ಲ ಅನ್ಕೊಂಡ? ನಾವ್ ಯಾರು ಹಿಂದೆ ಕಟ್ಕೊಂಡು ಓಡ್ತಿದೀವಿ, ಬೋಳೋ ತೋರ್ಸೋ ಯಾರು ಅಂತ. ಎಲ್ಲ ಗೊತ್ತಿದ್ದು ನಾಟಕ ಆಡ್ಬೇಡ. ಹೇಗ್ ನಮ್ಮಮ್ಮನ ನನ್ನಿಂದ ಕಿತ್ಕೊಂಡು ನಿಮ್ ಜೊತೆ ಇಟ್ಕೊಂಡಿದ್ದೀರೋ ಹಾಗೆ ನಮ್ಮಮ್ಮ ನಿಮ್ಗಳಿಂದ ದೂರ ಮಾಡಿ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ನಾನು ಅವಕಾಶ ಮಾಡಿಕೊಟ್ರೆ ತಾನೆ. ಬಾರೋ, ತೋರ್ಸೋ ಏನ್ ನೀನು. ಅರೆಯವರೇ, ಏನಾಯ್ತು? ಏನ್ ತುಟಿಲೆಲ್ಲ ರಕ್ತ ಬರ್ತಿದೆ? ಬನ್ನಿ ಕುತ್ಕೊಳ್ಳಿ. ಏನಿಲ್ಲ ಸ್ವಾತಿ, ಬಿಡು. ಏನೋ ಇದು, ಇಷ್ಟೊಂದು ಬೇಡ ಆಗ್ತಿದೆ. ಏನೂ ಆಗಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಇನ್ನೇನು ಹೇಳ್ಬೇಕಿತ್ತು? ನಿಮ್ ಮುದ್ದಿನ ಮಗ ನನ್ಗೆ ಹೊಡೆದ ಅಂತ ಹೇಳ್ಬೇಕಿತ್ತ? ನಿನಗೆ ಹೇಳಿರ್ಲಿಲ್ವಾ ಅವನ ಹತ್ರ ಹೋಗ್ಬೇಡ ಅಂತ? ಯಾಕೆ ಜಗಳ ಮಾಡಕ್ ಹೋದೆ ಅವನ ಹತ್ರ? ಮತ್ತೆ ತಂದೆ ಮೇಲೆ ಕೈ ಮಾಡಕ್ ಬಂದವನ ಸುಮ್ಮನೆ ಬಿಡ್ಬೇಕಿತ್ತಮ್ಮ? ನನ್ಗೂ ಅವನಷ್ಟೇ ರೋಷ ಆವೇಶ ಇದೆ. ತಂದೆ ತಂಟೆಗೆ ಬಂದ್ರೆ ತತ್ಕೋಣ ಅಂತ ಕೋಪ ಬರುತ್ತೆ ನನಗೆ. ಅವ್ನು ನಿನ್ನ ಅಣ್ಣ ಕಣೋ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೆಯಾ? ಡ್ಯಾಡಿ ಅವನಿಗೂ ತಂದೆ ಆಗಿದ್ರು ತಾನೆ. ಅಂತವ್ರ ಮೇಲೆ ಕೈ ಮಾಡಕ್ ಬಂದ. ನನಗೊಂದು ನ್ಯಾಯ, ಅವನಿಗೊಂದು ನ್ಯಾಯನಾ? ಅಷ್ಟೇ ಅಲ್ಲ, ನಿನ್ ಜೊತೆ ಯಾರೊಬ್ಬ ಸೇರ್ಕೊಂಡಿದ್ದಾನೆ ಅಂತನೂ ಹೇಳ್ದ. ಯಾರವನು? ಅವ್ರ ಜೊತೆಗ ನೀವೆರಡು ದಿನ ಇದ್ದು ಬಂದಿದ್ದು. ಕೇಳಬೇಡ ಅಂತ ಹೇಳಿಲ್ವಾ? ಮತ್ತೆ ಮತ್ತೆ ಯಾಕದನ್ನ ಕೇಳ್ತೀಯಾ? ನೀನು ಮುಂಚೆನೆ ಹೇಳಿರ್ಲಿಲ್ವಾ ಆದಿತ್ಯನ ಹತ್ರ ಜಗಳ ಮಾಡಕ್ ಹೋಗ್ಬೇಡ ಅಂತ? ಆದ್ರೂ ನನ್ನ ಮಾತು ಮೀರಿ ಯಾಕೆ ಅಲ್ಲಿಗೆ ಹೋದೆ? ಓ, ನಾನು ಹೇಳೋಕ್ಕೂ ಮುಂಚೆ ಕಾಲ್ ಮಾಡಿ ಅವನ ಇನ್ಫಾರ್ಮ್ ಮಾಡಿಬಿಟ್ನಾ? ವಾ, ಸಾರಿ ನನಗೆ ಬುದ್ಧಿ ಹೇಳೋ ಬದಲು ಅವನಿಗೆ ಹೇಳಿ ಸ್ವಲ್ಪ ಸುಧಾರಿಸ್ಕೊಳ್ತಾನೇನೋ. ನಮ್ಮ ಮನೆ ನೆಮ್ಮದಿ ಆಗಾದ್ರೂ ಇರುತ್ತೆ. ನೀನು ನನ್ನ ಮಾತು ಕೇಳ್ದೆ ಈ ರೀತಿ ರಿಯಾಕ್ಟ್ ಮಾಡ್ತಿದ್ಯಲ್ಲ, ಇನ್ನು ನಾವು ನನ್ನ ಮಾತು ಕೇಳ್ತಾನೋ? ಆಂಟಿ, ಯಾಕೆ ಹೀಗೆ ಮಾತಾಡ್ತೀರಾ? ನಾನು ನೋಡಿದಾಗೆ ಆರ್ಯವ್ರು ಇದುವರೆಗೂ ನಿಮ್ಮ ಮಾತು ಮೀರಿಲ್ಲ. ನಿಮ್ಮ ಮಾತು ಮೀರಿ ನಡೀತಾ ಇರೋದು ಆದಿತ್ಯ ಸರು. ನೀವು ಆರ್ಯವ್ರಿಗೆ ಬುದ್ಧಿ ಹೇಳೋದಕ್ಕಿಂತ ಆದಿತ್ಯ ಸರ್ ಬುದ್ಧಿ ಹೇಳಿದ್ರೆ ಒಳ್ಳೇದು. ಸ್ವಾತಿ, ನನಗೆ ಬುದ್ಧಿವಾದ ಹೇಳೋದಕ್ಕೆ ಬರಬೇಡ. ಈ ಮನೇಲಿ ನಿನ್ನ ಸ್ಥಾನಮಾನ ನೋಡಿಕೊಂಡು ಸುಮ್ಮನೆ ಇದ್ಬಿಡು. ನಾಲ್ಗೆನ ಹರಿಬಿಡ್ಬೇಡ. ಅವಳು ಚೆನ್ನಾಗೇ ಮಾತಾಡ್ತಿದ್ದಾಳಮ್ಮ. ಏನು ತಪ್ಪು ಮಾತಾಡಿದ್ಲು? ಈ ಮನೇಲಿ ಅವಳಿಗೆ ಸೊಸೆ ಸ್ಥಾನ ಇದೆ. ಹೇಗಿದ್ರು ಈ ಮನೇಲಿ ನನಗೂ ಅಂತ ಯಾರೂ ಇಲ್ಲ. ಅಟ್ಲೀಸ್ಟ್ ನನ್ನ ಹೆಂಡತಿ ಆಗೋಳಾದ್ರೂ ಇದ್ದಾಳಲ್ಲ.
ನನ್ನ ಭಾಗ್ಯ. ತಾಳಿ ಕಟ್ಟೋದಕ್ಕಿಂತ ಮುಂಚೆನೇ ಹೆಂಡತಿ ಪರ ವಹಿಸ್ಕೊಂಡು ಮಾತಾಡ್ತಾ ಇದೆಯಾ? ಪರವಾಗಿಲ್ಲ, ಬರ್ತಾ ಬರ್ತಾ ತುಂಬ ಬದಲಾಗ್ತಾ ಇದೆಯಾ. ಬದಲಾಗ್ತಿರೋದು ನಾನಲ್ಲಮ್ಮ, ನೀವು. ಆದಿತ್ಯ ಏನು ಮಾಡಿದ್ರು ಸರಿ ಸರಿ ಅಂತ ಅವನ ಪರ ವಹಿಸ್ಕೊಂಡು ಮಾತಾಡ್ತಿರಲ್ಲ, ಹಾಗೆ ಮಾಡಿನೇ ನನಗೂ ಅವನಿಗೂ ಶತ್ರುತ್ವ ಹುಡ್ಕೊಂಡಿರೋದು. ಆರ್ಯ, ಏನು ಮಾತು ಅಂತ ಆಡ್ತಾ ಇದೆಯಾ ನೀನು? ನಿಮ್ಮಿಬ್ರು ಮಧ್ಯೆ ನಾನು ದ್ವೇಷ ಬರ ಹೋಗಿ ಮಾಡ್ತಾ ಇದ್ದೀನಾ? ಅದು ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಲ್ಲ. ನಾನು ಡ್ಯಾಡಿ ಎಷ್ಟು ಹೇಳಿದ್ರು ರಾಜಕೀಯಕ್ಕೆ ಸೇರ್ಬೇಡಿ ಅಂತ ನಮ್ಮ ಮಾತು ಕೇಳಲೇ ಇಲ್ಲ. ನೀವು ಯಾವತ್ತು ಮೀಡಿಯಲ್ಲಿ ಹೇಳಿಕೆ ಕೊಟ್ಟರು ಅವತ್ತೇ ಮನೆ ನೆಮ್ಮದಿಯೆಲ್ಲ ಹಾಳಾಯಿತು. ಮನೆ ಆಚೆ ಇರಬೇಕಾಗಿತ್ತು ರಾಜಕೀಯ, ಮನೆ ಒಳಗೆ ನಡೆಸ್ತಿದ್ರಲ್ಲ ಅಂತ ಅಸಹ್ಯ ಆಗುತ್ತೆ. ಆಡಿ, ಹಾಯ್ ಆಡಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಹವ್ ಯು? ಐ ಆಮ್ ಫೈನ್. ವಾಟ್ಸ್ ಅಪ್? ನಥಿಂಗ್ ಸ್ಪೆಷಲ್ ಜಾಸ್. ಜಾಸ್ ನಿನ್ನ ಅರ್ಜೆಂಟಾಗಿ ಮೀಟ್ ಮಾಡಬೇಕು, ಸಿಗ್ತೀಯಾ? ಯಾಕೆ ಆಡಿ, ಏನು ವಿಷಯ? ಅದನ್ನೆಲ್ಲ ಆಗ ಹೇಳೋಕ್ಕಾಗಲ್ಲ ಜಾಸ್, ಸ್ವಲ್ಪ ಸೀಕ್ರೆಟ್. ನಾನು ಹೇಳೋ ಜಾಗಕ್ಕೆ ಇಮಿಡಿಯೇಟಾಗಿ ಬಾ, ಎಲ್ಲ ಹೇಳ್ತೀನಿ. ಸರಿ, ಎಲ್ಲಿಗೆ ಬರಬೇಕು? ಬರ್ತೀಯ ತಾನೆ? ಇನ್ನೊಂದು ಹಾಫ್ ಅನ್ ಅವರಲ್ಲಿ ಬರ್ತೀನಿ, ಓಕೆನಾ? ಸರಿ, ಬಾಯ್. ಓಕೆ ಆಡಿ. ಆರ್ಯ ಇತ್ತೀಚೆಗೆ ತುಂಬ ಬದಲಾಗಿದೆ ಸೂರ್ಯ ಅವರೇ. ಅಂಥ ಬದಲಾವಣೆ ಏನು ಕಂಡ್ರಿ ನೀವು? ಅವನ ಮಾತು ನಡವಳಿಕೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ನೀವು 2 ದಿವಸ ಕಾಣೆ ಆಗಿದ್ರಲ್ಲ, ನೀವು ವಾಪಸ್ ಬಂದ ಮೇಲೆ ನಿಮ್ಮ ಮಾತಲ್ಲೂ ನಡವಳಿಕೆಯಲ್ಲೂ ಬದಲಾವಣೆ ಇತ್ತು. ಹಾಗೆ ಅವನಲ್ಲೂ ಬದಲಾವಣೆ ಆಗಿರ್ಬೋದು. ಇಷ್ಟೊಂದು ಯೋಚನೆ ಮಾಡೋ ಅಗತ್ಯ ಇಲ್ಲ. ಏನಿ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ ನಿಮ್ಗೆ ಚೆನ್ನಾಗಿ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಬಿಡಿಸಿ ಹೇಳೋ ಅಗತ್ಯ ಇಲ್ಲ. ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ನನಗೆ ಈ ವಿಷಯನ ಹೇಳೋಕ್ಕೂ ಆಗ್ತಾಯಿಲ್ಲ, ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ತುಂಬ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದೀನಿ. ಕ್ಷಮಿಸಿ, ನನಗೆ ಅನಿಸಿದ ದಿನ ನಾನು ಹೇಳಿದೆ. ನಿಮ್ಮ ಮನಸ್ಸಲ್ಲಿರೋ ವಿಷಯನ ಹೇಳ್ಕೊಂಡ್ರೆ ನಾವು ಅದಕ್ಕೆ ಸ್ಪಂದಿಸ್ಬೋದು. ನೀವು ಯಾಕೆ ಆ ವಿಷಯನ ಹೇಳದೆ ಒಳಗಡೆ ಇಟ್ಕೊಂಡಿದ್ದೀರೋ ಅರ್ಥ ಆಗ್ತಿಲ್ಲ. ಟೈಮ್ ಬಂದಾಗ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೂ ಮುಂಚೆ ಆರ್ಯನ್ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾಳೆ ದೇವಸ್ಥಾನಕ್ಕೆ ಹೋಗಿ ಒಳ್ಳೆ ಮುಹೂರ್ತನ ನೋಡೋಣ. ಆರ್ಯನ್ ಮದುವೆಗೆ ಯಾಕೆ ಇಷ್ಟ ಅವಸರ? ಅವನ ಮದುವೆನ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ರಾಜಕೀಯ ಸ್ನೇಹಿತರು, ರಾಜಕೀಯ ಮುಖಂಡರು ಇವ್ರನ್ನೆಲ್ಲ ಕರಿಬೇಕು. ಹೀಗೆ ತಕ್ಷಣ ಮದುವೆ ಅಂದರೆ ಕಷ್ಟ ಆಗುತ್ತೆ. ಆದರೆ ನನಗಿದಿಷ್ಟ ಇಲ್ಲ ಸೂರ್ಯವರೇ, ನನಗೆ ಮುಜುಗರ ಆಗುತ್ತೆ. ಇದೊಳ್ಳೆ ಚೆನ್ನಾಗಿದೆಯಲ್ಲ. ನಮ್ಮ ಇಷ್ಟದ ಪ್ರಕಾರ ಮದುವೆ ಮಾಡೋದಕ್ಕೂ ನಿಮಗೆ ಮುಜುಗರ ಆಗೋದಕ್ಕೂ ಏನು ಸಂಬಂಧ? ನಿಮ್ಮ ರಾಜಕೀಯ ಸ್ನೇಹಿತರನ್ನ ನೀವು ಕರೆದ್ರೆ ಅವ್ರನ್ನ ನಾನು ಸ್ವಾಗತ ಮಾಡಬೇಕಾಗತ್ತೆ. ಎಷ್ಟೇ ಆದರೂ ಅವ್ರು ನನ್ನ ಎದುರಾಳಿಗಳು. ಅವ್ರನ್ನ ಆರ್ಟಿಫಿಷಿಯಲ್ ಆಗಿ ನಗ್ನಗ್ತಾ ಬರ ಮಾಡ್ಕೊಳಕ್ಕಾಗಲ್ಲ. ನೋಡಿ, ರಾಜಕೀಯದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನನಗೆ ಸಾಕಷ್ಟು ಒಳ್ಳೆ ಸ್ನೇಹಿತರಿದ್ದಾರೆ, ಅವ್ರನ್ನ ಇನ್ವೈಟ್ ಮಾಡಲೇಬೇಕು. ಒಳ್ಳೆಯವರಿಲ್ಲ ಅಂತ ನಾನು ಹೇಳ್ತಿಲ್ವಲ್ಲ. ಅಧಿಕಾರ ಕುರ್ಚಿನ ಹಿಡಿಯೋದಕ್ಕೆ ಮಾತ್ರ ಒಬ್ರನ್ನೊಬ್ರನ್ನ ಓಲೈಸ್ತಾರೆ. ಈಗ ನಿಮ್ಮ ವಿಷಯದಲ್ಲಿ ನೋಡಿ, ನೀವು ಮಾಡದಿರೋ ತಪ್ಪಿಗೆ ಅನುಭವಿಸ್ತಾ ಇದ್ದೀರಾ. ಆದರೆ ಅವ್ರು ಯಾರಾದರೂ ಸಪೋರ್ಟ್ ಮಾಡಿದ್ರಾ? ರಾಜೀನಾಮೆ ಕೊಟ್ರಿ? ನಿಮ್ಮ ಪಕ್ಷದಿಂದ ಯಾರಾದರೂ ಬಂದ್ರಾ? ನಿಮ್ಮ ಪರವಾಗಿ ಯಾರೂ ಬರಲಿಲ್ಲ ಸೂರ್ಯರೇ. ನಾನು ಅಷ್ಟೇ, ಕಾಣೆ ಆದಾಗ ಏನೇನೋ ಹಬ್ಸಿದ್ರು. ಅಂಥವ್ರನ್ನೆಲ್ಲ ಮದುವೆ ಕರಿತೀರಾ ನೀವು? ನನಗಿದೆಲ್ಲ ಇಷ್ಟ ಆಗಲ್ಲ.
ಆಂಟಿ, ಸಮಾಜದಲ್ಲಿ ಅವ್ರಿಗೂ ಅವ್ರದ್ದೇ ಆದ ವ್ಯಾಲ್ಯೂ ಇದೆ. ಅವ್ರಿಗೂ ಫ್ರೆಂಡ್ ಸರ್ಕಲ್ ಇದ್ದಾರೆ. ಅದು ಅಲ್ಲದೆ ತುಂಬ ಜನ ವೆಲ್ವಿಷರ್ಸ್ ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ಮದುವೆ ಆಗೋದು ನನಗೂ ಯಾಕೋ ಸರಿ ಅನಿಸ್ತಿಲ್ಲ. ನೋಡು, ನೀನು ಚಿಕ್ಕೋಳು, ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ಸ್ವಾತಿ ಹೇಳಿದ್ರಲ್ಲೂ ಅರ್ಥ ಇದೆ ಅಲ್ವಾ? ಯಾರೋ ಒಬ್ಬರು ತಪ್ಪು ಮಾಡಿದ್ದಾರೆ ಅಂದ ಮಾತ್ರಕ್ಕೆ ಎಲ್ಲರೂ ತಪ್ಪು ಮಾಡಿದ್ದಾರೆ ಅಂತ ಹೇಳೋದು ಸರಿ ಅಲ್ಲ. ಹೌದು ಆಂಟಿ, ಅವ್ರನ್ನೆಲ್ಲ ಬಿಟ್ಟು ನಾವೇ ಮದುವೆ ಮಾಡ್ಕೊಳ್ಳೋದು ಎಷ್ಟು ಸರಿ ಹೇಳಿ? ಲೈಫಲ್ಲಿ ಮದುವೆ ಅಂತ ಆಗೋದು ಒಂದ್ಸಲ. ಅಂಕಲ್ ಹೇಳ್ದಾಗೆ ಗ್ರ್ಯಾಂಡಾಗೆ ಮದುವೆ ಆಗ್ಬೋದಲ್ವಾ? ಯಾಕೆ ನೀವು ಅದಕ್ಕೆ ಅಡ್ಡಿಪಡಿಸ್ತಾ ಇದ್ದೀರಾ? ಸ್ವಾತಿ, ಇದಕ್ಕೆ ನೀನು ಇಂಟರ್ಫಿಯರ್ ಆಗದೆ ಇರೋದು ಒಳ್ಳೇದು. ದೊಡ್ಡವ್ರು ನಾವುಗಳು ಮಾತಾಡ್ಕೋತೀವಿ. ನೋಡಿ ಸೂರ್ಯರೇ, ನನ್ನ ನಿರ್ಧಾರ ಕೊನೆ ನಿರ್ಧಾರ. ನನ್ನ ನಿರ್ಧಾರದ ಹಿಂದೆ ಇರೋ ಉದ್ದೇಶ ಏನು ಅನ್ನೋದನ್ನ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾತು ಅಂತ ಆಡ್ತಿದ್ದೀರಾ? ಮಕ್ಕಳು ಇಷ್ಟಪಟ್ಟಾಗೆ ಮದುವೆ ಮಾಡಿಕೊಡೋದು ನಮ್ಮ ಕರ್ತವ್ಯ ಅಲ್ವಾ? ನಾನು ಇಲ್ಲ ಅಂತ ಹೇಳ್ತಿಲ್ವಲ್ಲ. ಪರಿಸ್ಥಿತಿ ಹೀಗಿದೆ. ಇಷ್ಟು ಮೇಲೆ ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ನೀವು ಮದುವೆ ಮಾಡಲೇಬೇಕು ಅನ್ನೋ ಹಾಗಿದ್ರೆ ಮಾಡಿ, ನಂದೇನು ಅಭ್ಯಂತರ ಇಲ್ಲ. ಆದರೆ ನಾನು ಆ ಮದುವೆಗೆ ಬರಲ್ಲ ಅಷ್ಟೇ. ಹಾಯ್ ಅಡಿ, ಹೇಗಿದ್ಯಾ? ಏನೋ ಇದು ಹಣೆ ಮೇಲೆ ಗಾಯ? ಏನು ಮಾಡೋದು ಜಾಸ್, ಎಲ್ಲ ನನ್ನ ಹಣೆ ಬರ. ನನಗೆ ನಿನ್ನ ಈ ಥರ ನೋಡೋದಕ್ಕೆ ಆಗ್ತಾ ಇಲ್ಲ. ನೋಡು, ನೀನು ಮೊದಲಿನಾಗ ಆಗ್ಲೇಬೇಕು. ಆ ಸ್ಮೈಲು, ಆ ಸ್ಟೈಲು, ಆ ಕದರು. ನಾನು ಮೊದಲಿನಾಗ ಆಗ್ಬೇಕಂದ್ರೆ ನೀನು ನನಗೊಂದು ಹೆಲ್ಪ್ ಮಾಡಬೇಕು. ಮಾಡ್ತೀಯಾ? ಖಂಡಿತ ಆಡಿ. ನಿನಗೆ ಬಂದಿರೋ ಕಷ್ಟದಿಂದ ನೀನು ಪಾರಾಗ್ತೀಯ ಅಂದ್ರೆ ನಾನು ನಿಂಗೆ ಏನು ಹೆಲ್ಪ್ ಬೇಕಾದರೂ ಮಾಡ್ತೀನಿ. ಹೇಳು, ಏನು ಮಾಡಬೇಕು ಅಂತ. ಹೇಳ್ತೀನಿ, ಆದರೆ ನನಗೆ ಹೇಳೋದನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳಬಾರ್ದು. ಹೇಳಲ್ಲ, ಅದೇನು ಅಂತ ಹೇಳು. ನೋಡು ಜಾಸ್, ಇವತ್ತು ನಾನು ತಲೆ ತಪ್ಪಿಸ್ಕೊಂಡು ಓಡಾಡ್ತಿದ್ದೀನಿ ಅದಕ್ಕೆ ಕಾರಣ ನಮ್ಮಪ್ಪ ಅನ್ಸ್ಕೊಂಡಿರೋ ಸೂರ್ಯ. ಅವರು ನನ್ನ ವೈರಿ ರಂಜಿತ್ ಅನ್ನೋನ್ನ ನನ್ನ ಹಿಂದೆ ಬಿಟ್ಟು ನನ್ನ ಸಾಯಿಸೋದಕ್ಕೆ ನೋಡ್ತಾ ಇದ್ದಾರೆ. ಏನ್ ಹೇಳ್ತಿದ್ಯಾ ಆಡಿ? ಸೂರ್ಯ ಅಂಕಲ್ಲು ನಿನ್ನನ್ನು ಸಾಯಿಸೋದಕ್ಕೆ ನೋಡ್ತಾ ಇದ್ದಾರಾ? ಹೌದು ಜಾಸ್, ನಾನು ನಿನಗೆ ಹೇಳ್ತಿರೋದು ಸುಳ್ಳು ಅನ್ಸ್ಬೋದು, ಆದರೆ ಇದೇ ಸತ್ಯ. ಅವ್ರುಗಳು ಸೇರ್ಕೊಂಡು ನಮ್ಮಮ್ಮನ ಬ್ರೈನ್ ವಾಶ್ ಮಾಡಿ ನನ್ನ ವಿರುದ್ಧನೇ ಎತ್ಕಟ್ಟಿದ್ದಾರೆ. ನಮ್ಮಮ್ಮನೂ ಅಷ್ಟೇ, ಯಾರಿಗೂ ಗೊತ್ತಾಗ್ತಿರೋ ಹಾಗೆ ನನ್ನ ವೈರಿ ರಂಜಿತ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಇವ್ರುಗಳು ಸೇರ್ಕೊಂಡು ಏನೋ ಮಸ್ಲಾತ್ ಮಾಡಿ ನಾನು ಇಲ್ಲ ಅನ್ಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅದಕ್ಕೆ ನಾನು ನಿನ್ನ ಹತ್ರ ಹೆಲ್ಪ್ ಕೇಳ್ಕೊಂಡು ಬಂದಿದ್ದೀನಿ. ಅಲ್ಲ ಆಡಿ, ನೀನು ಹೇಳೋದನ್ನ ಕೇಳ್ತಾ ಇದ್ರೆ ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಅಮ್ಮ ಕೂಡ ನೀನು ಕೆಟ್ಟದಾಗ್ಲಿ ಅಂತ ಬಯಸ್ತಾ ಇದ್ದಾರಾ? ಅಮ್ಮ ಯಾವತ್ತೂ ನನಗೆ ಕೆಟ್ಟದ್ದು ಬಯಸಲ್ಲ ಜಾಸ್, ಆದರೆ ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಅಕ್ಕಪಕ್ಕ ಇರೋ ನನ್ನ ಶತ್ರುಗಳು ಈ ರೀತಿ ಮಾಡ್ತಾ ಇದ್ದಾರೆ. ನನಗಾಗಲಿ ನಮ್ಮಮ್ಮನಿಗಾಗಲಿ ಏನಾದರೂ ತೊಂದರೆ ಆಗೋಕ್ಕೂ ಮುಂಚೆ ನನ್ನ ಕಾಪಾಡಿಕೊಂಡು ನಮ್ಮಮ್ಮನ ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ನೀನೀಗ ಮನೆಗೆ ಹೋಗಿ ಅಮ್ಮನ ಹತ್ರ ರಂಜಿತ್ ಬಗ್ಗೆ ಕೇಳಿ ಅವನೆಲ್ಲಿ ಏನು ಅಂತ ತಿಳ್ಕೊಂಡು ನನಗೆ ಬಂದು ಹೇಳ್ತೀಯಾ? ಅಷ್ಟೇ ತಾನೇ, ಖಂಡಿತವಾಗ್ಲೂ ಮಾಡ್ತೀನಿ. ಒಟ್ಟಿನಲ್ಲಿ ನನಗೆ ನೀನು ಚೆನ್ನಾಗಿರ್ಬೇಕು ಅಷ್ಟೇ. ಹೌದು, ಈ ರಂಜಿತ್ ಅಂದರೆ ಯಾರು? ಅಮ್ಮನ ನಾನು ರಂಜಿತ್ ಬಗ್ಗೆ ಕೇಳಿದ ತಕ್ಷಣ ನಿನಗೆ ಹೇಗೆ ಗೊತ್ತು ರಂಜಿತ್ ಅಂತ ಹೇಳಿದ್ರೆ ನಾನು ಏನಂತ ಹೇಳಿ? ಅವನು ನನ್ನ ತಂಗ್ ಬೇಡ ಬಿಡು ಜಾಸ್, ಈಗ ನೀನು ಅವ್ರ ಹತ್ರ ಕೇಳಿದ್ರೆ ಅವ್ರಿಗೆ ಅನುಮಾನ ಬರುತ್ತೆ. ಕೇಳದೆ ಇದ್ರೆ ಅವ್ನು ಎಲ್ಲಿದ್ದಾನೆ ಅಂತ ಹೇಗೆ ತಿಳ್ಕೊಳ್ಳೋದು? ಹಾ,
ಹೀಗೆ ಮಾಡು, ಅಮ್ಮನ ಹತ್ರ ಅವ್ನ ನಂಬರ್ ಇರುತ್ತೆ. ಅಮ್ಮನಿಗೆ ಗೊತ್ತಾಗ್ದಿರೋ ರೀತಿಲಿ ಅಮ್ಮನ ಫೋನ್ ತೊಗೊಂಡು ಅವ್ನ ನಂಬರ್ ನೋಡಿ ಇಂಥ ಕಡೆ ಇದ್ದೀನಿ ಬಾ ಅಂತ ಮೆಸೇಜ್ ಕಳಿಸು. ಅದು ಅಮ್ಮನೇ ಮೆಸೇಜ್ ಮಾಡ್ದಾಗಿರಬೇಕು. ಆಗ ಅವನು ಅಲ್ಲಿಗೆ ಬಂದೇ ಬರ್ತಾನೆ. ಅಷ್ಟರಲ್ಲಿ ನಾನು ಅಲ್ಲಿಗೆ ಹೋಗಿ ಕಾಯ್ತಾ ಇರ್ತೀನಿ. ಓಕೆ, ಹಾಗೆ ಮಾಡ್ತೀನಿ. ನೋಡು ಜಾಸ್, ಅಮ್ಮ ತುಂಬ ಬ್ರಿಲಿಯಂಟು. ಅವ್ರ ಹತ್ರ ಹುಷಾರಾಗಿರು, ಅವ್ರಿಗೊಂಚೂರು ಡೌಟ್ ಬರಬಾರ್ದು. ಯು ಡೋಂಟ್ ವರಿ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಓಕೆನಾ? ಬಾಯ್. ಬಾಯ್.